ಶ್ರೀ ಸತ್ ಉಪಹಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ದ್ರವದಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ವಿಶೇಷವಾಗಿ ಇವತ್ತಿನ ದಿವಸ ದಿನ ಭವಿಷ್ಯ 17/6/2024 ಸೋಮವಾರದ ದಿನ ಭವಿಷ್ಯ. ಪಂಚಾಂಗ ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಸೋಮವಾರ. ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ 1:50 ನಂತರ ಸ್ವಾತಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 7:36 9:12 ಗುಳಿಕ ಕಾಲ ನೋಡಿದಾಗ 2 ಗಂಟೆಯಿಂದ 3:36 ಯಮಗಂಡ ಕಾಲ ನೋಡಿದಾಗ 10:48 12:24 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ 2 ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಮಾನ್ಯವಾಗಿ ಇವತ್ತಿನ ದಿವಸ ಸ್ವಲ್ಪ ಸಾಲಭಾವ, ಋಣಬಾಧೆಗಳು ಬರ್ತಕ್ಕಂತಹ ಒಂದು ಸಂದರ್ಭ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥದ್ದು, ಶತ್ರುಕಾಟ, ಪೂರ್ವಜನ್ಮದಲ್ಲಿ ಅಥವಾ ಪೂರ್ವದಲ್ಲಿ ಇದಕ್ಕೆ ಮುಂಚೆ ಮಾಡಿರ್ತಕ್ಕಂಥ ಯಾವುದಾದ್ರೂ ತಪ್ಪುಗಳು ಸ್ವಲ್ಪ ಕಾಟಾಟವನ್ನು ಕೊಡ್ತಕ್ಕಂಥ ಸಂದರ್ಭಗಳು, ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ನಷ್ಟಗಳು ಜಾಸ್ತಿ ಆಗುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು, ದುಸ್ವಪ್ನಗಳ ಕಾಡಾಟ ಅನ್ನೋ ರೀತಿಯಾದಂಥ ವ್ಯತ್ಯಾಸ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗುವಂತಹ ಸನ್ನಿವೇಶಗಳು, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯವನ್ನು ತಂದುಕೊಳ್ತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗುವಂಥದ್ದು, ನರ ದೌರ್ಬಲ್ಯ, ಸ್ಕಿನ್ ಇನ್ಫೆಕ್ಷನ್ಸ್ಗಳು ಆಗ್ತಕ್ಕಂಥದ್ದು, ಇಂಥ ಪ್ರಭಾವಗಳನ್ನ ಇವತ್ತಿನ ದಿವಸ ಮೇಷರಾಶಿ ನೋಡ್ತಕ್ಕಂಥದ್ದು. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಗಣಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಇವತ್ತಿನ ದಿವಸ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ವೃಷಭ ರಾಶಿನವರಿಗೆ ಸ್ವಲ್ಪ ಸಂತಾನ ದೋಷಗಳು ಬರ್ತಕ್ಕಂಥದ್ದು ಅಥವಾ ಮಕ್ಕಳ ನಡವಳಿಕೆಗಳಿಂದ ಬೇಸರಕ್ಕೆ ಒಳಗಾಗ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ಎನ್ನುವ ರೀತಿಯಾದಂತಹ ಭರವಸೆಗಳು ಮೂಡುವಂತಹ ಸಾಧ್ಯತೆಗಳು, ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಆರ್ಥಿಕವಾದಂಥ ಚೇತರಿಕೆ ಎನ್ನುವ ರೀತಿಯಾದಂತಹ ಸ್ಥಿತಿ, ಹಣಕಾಸಿನ ವ್ಯವಹಾರಗಳು ಆಗೋದಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತೀರಿ. ಕುಟುಂಬದಿಂದ ಸಹಕಾರ ಸಿಗುವಂತಹ ಸಾಧ್ಯತೆಗಳು, ಅದೇ ರೀತಿಯಲ್ಲಿ ಕುಟುಂಬದಿಂದ ಕೆಲವೊಂದು ವಿಚಾರಗಳಿಗೆ ವಿರೋಧವನ್ನೂ ಕೂಡ ಕಟ್ಟಿಕೊಡತಕ್ಕಂಥ ಸ್ಥಿತಿ, ಸ್ವಲ್ಪ ಲಾಭದ ಪ್ರಮಾಣ ಚೇತರಿಕೆಯನ್ನು ಕಾಣುವಂತಹ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನ ವೃಷಭ ರಾಶಿನವರು ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕು? ಸಾಧ್ಯವಾದಷ್ಟು ಕೂಡ ಬಿಳಿ ಎಕ್ಕದ ಹೂವಿನಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ ನಿಮಗೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಇವತ್ತಿನ ದಿವಸ ಲಾಭವನ್ನು ನೋಡ್ತಕ್ಕಂಥದ್ದು, ಉತ್ತಮವಾದಂತಹ ಹೆಸರು, ಕೀರ್ತಿ, ಪ್ರತಿಷ್ಠೆ ಎನ್ನುವ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗುವಂತಹ ಸಾಧ್ಯತೆಗಳು, ಏನಾದ್ರೂ ಮಾಡಿ ಹೆಸರನ್ನು ಗಳಿಸಲೇಬೇಕು ಅನ್ನೋ ರೀತಿಯಾದಂತಹ ಹಂಬಲ ಅಥವಾ ಆತುರ ಅಂತಕ್ಕಂಥದ್ದು, ಆ ಪ್ರಯತ್ನ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ಇರುವಂತಹ ಸಾಧ್ಯತೆಗಳು ಉಂಟು ಅಂತ ಹೇಳ್ತಾರೆ. ಸ್ಥಿರಾಸ್ತಿ ವಿಚಾರದ ಸಂಬಂಧಪಟ್ಟಂತ ರೀತಿಯಾದಂತಹ ಗೊಂದಲಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಉದ್ಯೋಗವನ್ನು ಮಾಡತಕ್ಕಂಥ ಸನ್ನಿವೇಶ, ಆರೋಗ್ಯ ಸುಧಾರಣೆಗಳಾಗುವಂತಹ ಸಾಧ್ಯತೆಗಳು, ಆದರೂ ಕೂಡ ಮಾನಸಿಕವಾಗಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು ಅಂದ್ರೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ಏನೋ ಗುಪ್ತ ಪ್ರಯತ್ನ ಅನ್ನೋ ರೀತಿಯಾದಂತಹ ಸಂದರ್ಭ, ಈ ಒಂದು ಆಲೋಚನೆಗಳು ಕೂಡ ಅಥವಾ ಒಂದು ವ್ಯತ್ಯಾಸಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂತಹ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ. ಮಿಥುನ ರಾಶಿನ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ದುರ್ಗಾ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಸೂಕ್ತ ಈ ಒಂದು ದಿವಸ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಅಥವಾ ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲವಾಗ್ತಕ್ಕಂಥದ್ದು, ಭೂಮಿ ವ್ಯವಹಾರಗಳಾಗುವಂತ ಸಂದರ್ಭ, ಮನೆ ಕಟ್ಟಬೇಕು, ಭೂಮಿ ಖರೀದಿ ಮಾಡಬೇಕು, ಯಂತ್ರೋಪಕರಣ ಖರೀದಿ ಮಾಡಬೇಕು, ಎಲೆಕ್ಟ್ರಾನಿಕ್ ಸಾಧನ ಖರೀದಿ ಮಾಡಬೇಕು, ಈ ವ್ಯವಸ್ಥೆಗಳಿರ್ತಕ್ಕಂಥವ್ರು ಪ್ರಯತ್ನ ಮಾಡುವಂಥವ್ರು ಪ್ರಯತ್ನ ಮಾಡಿ ಇವತ್ತಿನ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು.
ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಚೇತರಿಕೆನ ಕಾಣ್ತಕ್ಕಂಥದ್ದು ಮತ್ತೆ ಅನುಕೂಲವಾಗುವಂತ ಯೋಗ ಫಲಗಳನ್ನ ಪಡೆದುಕೊಂಡು ಬಂದಿದ್ದೀರಿ. ಮತ್ತು ಸ್ವಲ್ಪ ತಾಯಿಯಿಂದ ಸಹಕಾರದ ಸಿಗುತ್ತೆ ಅನ್ನೋ ರೀತಿಯಾದಂತಹ ಒಂದು ಭರವಸೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗುವಂತ ಸಾಧ್ಯತೆಗಳು ಉಂಟು ಅಂತ ಹೇಳಿದ್ರೆ, ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅನ್ನೋ ರೀತಿಯಾದಂತಹ ಆ ಒಂದು ಪ್ರಯತ್ನ ಮತ್ತೆ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಪ್ರಶಂಸೆ ಮತ್ತೆ ಭರವಸೆಗಳು ಮೂಡ್ತಕ್ಕಂಥದ್ದು, ಏನಾದ್ರೂ ಒಂದು ಗುರಿ ಮುಟ್ಟಬೇಕು ಅನ್ನೋ ರೀತಿಯಾದ ಭರವಸೆ. ಆದರೆ ಮಧ್ಯಾಹ್ನದ ನಂತರವಾಗಿ ಎಲ್ಲವೂ ಕೂಡ ಉಲ್ಟವಾಗುವಂತ ಸನ್ನಿವೇಶಗಳು, ಏನೋ ಜಿಗುಪ್ಸೆ, ಬೇಸರ, ಆತಂಕ, ಭಯ, ಗಾಬರಿ, ಒತ್ತಡ ಇವುಗಳನ್ನು ಮಧ್ಯಾಹ್ನ ನಂತರವಾಗಿ ನೀವು ಕಟಕ ರಾಶಿನವರು ಅನುಭವಿಸ್ತೀರಿ. ವಿಶೇಷವಾಗಿ ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಕಟಕ ರಾಶಿನವರು ವಿಶೇಷವಾದಂಥ ಒಂದು ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಅನಿರೀಕ್ಷಿತವಾದಂಥ ಧನಾಗಮನ, ಅನಿರೀಕ್ಷಿತವಾದಂಥ ಯಶಸ್ಸು, ಅನಿರೀಕ್ಷಿತವಾದಂಥ ಒಂದು ಪ್ರಗತಿ, ತಂದೆಯ ಸಹಕಾರ ಸಿಗುವಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಓದಂತ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂತ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ನೆರೆಹೊರೆಯವರೊಂದಿಗೆ ಪ್ರೀತಿ, ವಿಶ್ವಾಸ, ಅನುರಾಗದಿಂದ ಇರ್ತಕ್ಕಂಥ ಒಂದು ಪ್ರಯತ್ನ. ಆದರೂ ಕೂಡ ಮಧ್ಯಾಹ್ನದ ನಂತರವಾಗಿ ಏನೋ ಒತ್ತಡ, ಏನೋ ವಿಪರೀತವಾದಂಥ ನೆಗೆಟಿವ್ ಥಾಟ್ಸು, ಮತ್ತೆ ಅವಮಾನಗಳಾಗ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಜೀವನದ ಬಗ್ಗೆ ಭರವಸೆಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಏನಾದರೂ ಬರುವಂತ ಸಂದರ್ಭಗಳಿರ್ತದೆ. ಆದರೂ ಕೂಡ ನಿಮಗೆ ಇವತ್ತಿನ ದಿವಸ ಯಶಸ್ಸನ್ನು ಗಳಿಸುವಂತ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂತ ಅವಶ್ಯಕತೆಗಳು ಇರೋದಿಲ್ಲ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮೃತ್ಯುಂಜಯನ ಮಂತ್ರವನ್ನ ಅಥವಾ ಮೃತ್ಯುಂಜಯನ ಆರಾಧನೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ, ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಕೂಡಿರ್ತದೆ. ಅಷ್ಟೊಂದು ಪ್ರಗತಿ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ನೋಡುವಂತ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಅಥವಾ ಸಂಶಯಗಳು ಸುಳಿದಾಡತಕ್ಕಂಥ ಸಾಧ್ಯತೆಗಳು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಮೋಸಗಳಾಗುತ್ತೆ ಅನ್ನೋ ರೀತಿಯ ಆತಂಕ ಸೃಷ್ಟಿಯಾಗುವಂಥದ್ದು ಅಥವಾ ಪಾಲುದಾರರೊಂದಿಗೆ ಸ್ವಲ್ಪ ಏನಾದರೂ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮೃತ್ಯುಭಯಗಳು ಅಂತಕ್ಕಂಥದ್ದು, ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಭಯ, ಎಲ್ಲೋ ಭವಿಷ್ಯದಲ್ಲೇನೋ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತೀನಿ ಅನ್ನೋ ಊಹೆಗಳನ್ನ, ಮುಂದೆ ಏನೋ ಆಗತ್ತೆ ಅನ್ನೋ ರೀತಿಯಾದಂಥ ಊಹೆಗಳು ಜಾಸ್ತಿ ಆಗುವಂತ ಸಂದರ್ಭ, ಪ್ರಯಾಣ ವಿಘ್ನಗಳು ಎದುರಿಸ್ತಕ್ಕಂತಹ ಸನ್ನಿವೇಶ, ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ತುಪ್ಪದ ದೀಪವನ್ನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಓಕೆ, ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ರೂ ಹಸ್ತಪ್ರಭಾವ ಇರೋದ್ರಿಂದ ಬರುವಂತದ್ದು ಯಥೇಚ್ಛವಾಗಿ ಅಥವಾ ನೀವು ನಿರೀಕ್ಷಿಸಿದಂತ ರೀತಿಯಲ್ಲಿ ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಎನ್ನುವ ರೀತಿಯಲ್ಲಿ ಇರುವಂತದ್ದು. ಆರ್ಥಿಕವಾದಂತ ಸ್ಥಿತಿಗತಿಗಳು ಸ್ವಲ್ಪ ಚೇತರಿಕೆ, ಅನುಕೂಲ, ಕುಟುಂಬ ಸಹಕಾರ ಅಂತಕ್ಕಂಥ ಸ್ಥಿತಿ, ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗುವಂತಹ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಸಾಲಬಾಧೆ ಅಥವಾ ಸಾಲದ ಚಿಂತೆ, ಶತ್ರುಗಳ ಕಾಟ ಅಂತಕ್ಕಂಥದ್ದು, ತಂದೆಯೊಂದಿಗೆ ಎಲ್ಲೋ ಸಣ್ಣದಾಗಿ ಮನಸ್ತಾಪ ಅನ್ನೋ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುವಂತಹ ಸಾಧ್ಯತೆಗಳನ್ನ ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸುಸ್ತು, ಸ್ಕಿನ್ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಎಕ್ಸೆಸ್ ಆಫ್ ಹೀಟು ಮತ್ತೆ ಉದರಬಾಧೆ, ಹೊಟ್ಟೆ ನೋವು ಬರತಕ್ಕಂತಹ ಒಂದು ಸಂದರ್ಭ, ಸ್ವಲ್ಪ ಎಲ್ಲೋ ಸಣ್ಣದಾಗಿ ನಿದ್ರೆಗೆಟ್ಟಿರ್ತೀರಿ. ಆ ನಿದ್ರೆಗೆಟ್ಟಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮವನ್ನು ಬೀರುವಂತ ಸಾಧ್ಯತೆಗಳಿರುತ್ತೆ ತುಲಾ ರಾಶಿನವ್ರಿಗೆ. ಪರಿಹಾರವನ್ನ ಏನು ಮಾಡಿಕೊಳ್ಬೇಕಾಗತ್ತೆ, ಕುಲದೇವತೆಗೆ ಕೊಬ್ಬರಿ ಎಣ್ಣೆ ದೀಪವನ್ನ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಗಂಭೀರವಿಲ್ಲ ಅಂದ್ರೂ ಕೂಡ ಸಾಮಾನ್ಯವಾಗಿ ಭಯಭೀತರಾಗುವಂತ ಸನ್ನಿವೇಶಗಳೇನಾದರೂ ನಿರ್ಮಾಣವಾಗುವಂತ ಸಾಧ್ಯತೆಗಳು ಬರಬಹುದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಲಾಭವನ್ನು ನೋಡ್ತದೆ,
ಅವಕಾಶಗಳು ಬರ್ತದೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಿಗೆ ನೀವು ಎಡವತಕ್ಕಂಥ ಸಂದರ್ಭಗಳೇನಾದರೂ ಬರುವಂತ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಸಾಲದ ಚಿಂತೆಗಳು ಕಾಡಾಟವನ್ನು ಕೊಡ್ತದೆ. ಸ್ವಲ್ಪ ಶತ್ರುಗಳ ಒಂದು ಭಯವೂ ಕೂಡ ಇರುವಂತ ಸಂದರ್ಭಗಳು, ಆದ್ರೂ ಕೂಡ ತೊಂದರೆ ಆಗೋದಿಲ್ಲ. ನೀವೇ ಆ ನೆಗೆಟಿವ್ ಥಾಟ್ಸ್ ಗಳನ್ನ ವಿಪರೀತವಾಗಿ ಮಾಡುವಂತ ಸಂದರ್ಭಗಳೇನಾದರೂ ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಸಂತಾನ ದೋಷಗಳು ಅಂತಕ್ಕಂಥ ಸಂದರ್ಭ, ಎಲ್ಲೋ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಯಾವುದೋ ಕ್ರಿಮಿಕೀಟಗಳಿಂದ ಏನೋ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗುತ್ತೆ? ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಕುಲದೇವತಾ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಲಾಭವನ್ನು ತರುವಂತ ಸಂದರ್ಭಗಳು ನಿರ್ಮಾಣವಾಗಿ ಬರುವಂತ ಸಾಧ್ಯತೆಗಳು ಉಂಟು ಇವತ್ತಿನ ದಿವಸ. ವಿಶೇಷವಾಗಿ ಮಕ್ಕಳ ನಡವಳಿಕೆಗಳಿಂದ ಎಲ್ಲೋ ಗೌರವಕ್ಕೆ ಧಕ್ಕೆ ಆಗುತ್ತಾ, ಎಲ್ಲೋ ತಪ್ಪು ಹಾದಿ ಹಿಡಿತರ ಅನ್ನೋ ರೀತಿಯಾದಂತಹ ಆತಂಕವೂ ಕೂಡ ಸೃಷ್ಟಿಯಾಗುತ್ತೆ. ಸ್ಥಿರಾಸ್ತಿ ವಿಚಾರದ ಗೊಂದಲಗಳು ಸ್ವಲ್ಪ ಮುಂದುವರಿಯುವಂತ ಸಂದರ್ಭಗಳಿರುತ್ತದೆ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಸಂಸಾರದ ಚಿಂತೆ ಅಥವಾ ದಾಂಪತ್ಯದಲ್ಲಿರ್ತಕ್ಕಂಥ ಇರಸು ಮರಸುಗಳು ಸ್ವಲ್ಪ ಒತ್ತಡವನ್ನು ತಂದುಕೊಳ್ಳತಕ್ಕಂಥ ಸ್ಥಿತಿಯೂ ಬರಬಹುದು. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಚೆನ್ನಾಗಿ ನಡೀತಾ ಇದ್ರೂ ಕೂಡ ಯಾಕೋ ಸರಿ ಇಲ್ಲ, ಬೇರೆ ನೋಡೋಣ ಅನ್ನೋ ರೀತಿಯಾದಂತ ಚಿಂತನೆಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಇವತ್ತಿನ ದಿವಸ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತ ಗಂಭೀರವಾದ ಸಮಸ್ಯೆಗಳೇನಾಗುವುದಿಲ್ಲ. ಚಿಂತೆ ಮಾಡುವಂತ ಅವಶ್ಯಕತೆಗಳಿಲ್ಲ. ಧನುಸ್ಸು ರಾಶಿನವರು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಲಲಿತಾಂಬಿಕಾ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಚೇತರಿಕೆ, ಅನುಕೂಲ ಅನ್ನೋ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರುವಂತ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಅವಕಾಶಗಳು ಹುಡುಕಿಕೊಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಖರ್ಚನ್ನ ಜಾಸ್ತಿ ಮಾಡ್ತೀರಿ, ಅದು ಹೂಡಿಕೆಯನ್ನು ಮಾಡತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಯಂತ್ರೋಪಕರಣ ಅಥವಾ ಏನಾದ್ರು ವಾಹನ ಖರೀದಿ ಮಾಡಬೇಕು, ಈ ಆಲೋಚನೆಗಳು ಅಥವಾ ಪ್ರಯತ್ನ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಇರುತ್ತೆ. ಬೆಳಗಿನ ಸಂದರ್ಭದಲ್ಲಿ ಮಾಡಿದರೆ ಸೂಕ್ತ. ಮಧ್ಯಾಹ್ನ ನಂತರವಾಗಿ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾನುಕೂಲಗಳನ್ನು ನೋಡುವಂತ ಸಂದರ್ಭಗಳೇ ಹೆಚ್ಚಾಗಿರ್ತಕ್ಕಂಥದನ್ನ ಸರ್ವೇ ಸಾಮಾನ್ಯವಾಗಿ ಮಕರ ರಾಶಿನವರು ನೋಡ್ತೀರಿ. ಇನ್ನು ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರೀತಿ ಪ್ರೇಮ ಭಾವನೆಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರುತ್ತೆ. ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ಶತ್ರುಗಳಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದು, ಮಧ್ಯಾಹ್ನ ನಂತರವಾಗಿ ಸ್ವಲ್ಪ ಸಾಲದ ಚಿಂತೆಗಳು ಅಂತಕ್ಕಂಥ ಒಂದು ಸಂದರ್ಭ, ಉದ್ಯೋಗದ ಹುಡುಕಾಟದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನ ಮಕರ ರಾಶಿನವರು ಇವತ್ತಿನ ದಿವಸ ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ವೆಂಕಟೇಶ್ವರನಿಗೆ ತುಳಸಿಯನ್ನು ಸಮರ್ಪಣೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಲಾಭವನ್ನ ತಂದುಕೊಡುತ್ತದೆ ಅನ್ನೋ ರೀತಿಯಾದಂತ ಒಂದು ಪರಿಸ್ಥಿತಿ ಬರಬಹುದು. ಅವಕಾಶಗಳು ಅಂತಕ್ಕಂಥವು ಬರ್ತವೆ. ಬಟ್ ನೀವು ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಬಂಡವಾಳದ ಕೊರತೆ ಅಂತಕ್ಕಂಥದ್ದು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಹೋದರರೊಂದಿಗೆ ಸ್ವಲ್ಪ ಮನಸ್ತಾಪ, ಮಾತಿನಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು, ಏನೋ ಮಾತಾಡಕ್ಕೋ ಇನ್ನೇನೋ ಮಾತಾಡಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಕರಾರು ಒಪ್ಪಂದಕ್ಕೆ ಸಂಬಂಧಪಟ್ಟಂತ ರೀತಿಯ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವ್ಯವಹಾರಗಳದು ಅನುಕೂಲವಿಲ್ಲ. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಮತ್ತು ವಾಹನದಿಂದ ಅಥವಾ ವಾಹನದ ಕೆಲಸ ಕಾರ್ಯಗಳಿದ್ರೆ ಅಷ್ಟು ಸುಸೂತ್ರವಾಗಿ ಆಗುವಂತ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಪ್ರಯಾಣವನ್ನ ಹೋಗ್ತಿರಿ, ಹೋದಂತ ಪ್ರಯಾಣ ಸುಸೂತ್ರ ಇರುವುದಿಲ್ಲ. ವಿಘ್ನಗಳಾಗಿ ಹೋಗುವಂತ ಸಮಯಕ್ಕೆ ಸರಿಯಾಗಿ ಮುಟ್ಟೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನ ಕುಂಭರಾಶಿನವರು ತಂದುಕೊಡ್ತಾರೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ವೆಂಕಟೇಶ್ವರನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಸ್ವಲ್ಪ ಅನುಕೂಲವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು
ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ವಿಘ್ನಗಳು, ಅಡೆತಡೆ, ಬಂದಂತ ಅವಕಾಶ ಕೈತಪ್ಪುವಂತ ಸಂದರ್ಭಗಳೇನಾದ್ರೂ ಬರುವಂತ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂತ ಸ್ಥಿತಿಗತಿಗಳು ಸ್ವಲ್ಪ ಅನುಕೂಲವಾಗುತ್ತೆ. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ಳತಕ್ಕಂಥ ಸ್ಥಿತಿಯು ಬರುವಂತದ್ದು ಉಂಟು. ಆದರೆ ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಎಲ್ಲೋ ವಿರೋಧ ಅಂತಕ್ಕಂಥ ಸ್ಥಿತಿ, ಬಾಧೆ ಎನ್ನುವ ರೀತಿಯಾದಂಥ ವಾತಾವರಣ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಆತಂಕ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂತ ಸಂದರ್ಭಗಳು ಬರ್ತದೆ ಇವತ್ತಿನ ದಿವಸ. ವಿಶೇಷವಾಗಿ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಚೆನ್ನಾಗಿರುವಂತದ್ದು ಉಂಟು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಈಗ ಅದ್ಭುತವಾದಂತಹ ಅವಕಾಶಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತ ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ ಅನುಕೂಲವಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂತ ಯೋಗ ಫಲಗಳು, ಸಂಘಾತಿಯಿಂದ ಆರ್ಥಿಕವಾದಂತಹ ಸಹಾಯ ಅರಿದು ಬರತಕ್ಕಂಥದ್ದನ್ನ ಸರ್ವೇ ಸಾಮಾನ್ಯವಾಗಿ ಮೀನರಾಶಿನವರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಡ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಗಣಪತಿಗೆ ಮೋದಕವನ್ನ ನೈವೇದ್ಯವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ